ಈ ಸರ್ವಕನಸು ತಂಡ ಏನೋ ಒಂದು 7 ವರ್ಷಗಳನ್ನ ಪೂರೈಸಿ ಇವತ್ತು 8ನೇ ವರ್ಷಕ್ಕೆ ನಾವು ಮುನ್ನುಗ್ಗುತ್ತಿದ್ದೀವಿ. ಒಂದು ತಂಡವನ್ನು ನಡೆಸಲಿಕ್ಕೆ ಒಬ್ಬ ಉತ್ತಮವಾದ ನಾಯಕನ ಅವಶ್ಯಕತೆ ಎಲ್ಲ ಜಾಗದಲ್ಲಿ ಇರ್ತದೆ. ಅದೇ ಥರ ನಮ್ಮ ತಂಡದಲ್ಲಿ ಆ ಒಂದು ನಾಯಕನ ಸ್ಥಾನ ಏನೋ ನಮ್ಮ ಪ್ರವೀಣ್ ಭಾಸ್ಕರ್ ಅವರು ಅದನ್ನ ನಿಭಾಯಿಸ್ಕೊಂಡು ಒಂದು 3 ಜನ ಸೇರಿ ಒಂದು ಸ್ಟಾರ್ಟ್ ಮಾಡಿದಂಥ ಈ ಒಂದು ಸರ್ವಕನಸು ತಂಡ ಇವತ್ತು 100ಕ್ಕಿಂತ ಅಧಿಕವಾದ ಒಂದು ಫ್ರೆಂಡ್ಸ್ಗಳನ್ನ ಸೇರಿಕೊಂಡು ಅನೇಕ ವಿಧವಾದ ಸಮಾಜಮುಖಿ ಕೆಲಸಗಳನ್ನ ನಾವೊಂದು 7 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಿಜವಾದ ಮಹಾತ್ಮ ಯಾರು ಅಂತ ಹೇಳಿದ್ರೆ ಬಡವರಿಗೆ ಮನಕರಗಿ ದಯ ತೋರುವವನೇ ನಿಜವಾದ ಮಹಾತ್ಮ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಒಂದು ತಂಡದಲ್ಲಿ ಅಂಥ ಒಂದು ಮನ ಮರುಗುವಿಕೆ, ಯಾಕಂದರೆ ಒಂದು ತಂಡವಾಗಿ ನಾವು ನಡಿಬೇಕು ಅಂತ ಹೇಳಿದ್ರೆ ಅದು ಸಾಧಾರಣ ವಿಷಯವಲ್ಲ. ಆದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನು ಹೇಳ್ತಾರೆ, ಆ ಒಂದು ಬಲ ನಮ್ಮ ಒಂದು ಸರ್ವಕನಸು ತಂಡದಲ್ಲಿದೆ. ಅನೇಕ ವಿಧವಾದ ಸಮಾಜಮುಖಿ ಕೆಲಸಗಳಾಗಿರ್ಬೋದು, ಲೈಕ್ ರೋಡ್ ಸೈಡಲ್ಲಿ ಇರುವಂಥವರಿಗೆ ಬೆಡ್ಶೀಟ್ ಕೊಡೋದು, ಮತ್ತು ಕೋವಿಡ್ ಟೈಮಲ್ಲಿ ನಾವು ಅನೇಕ ರೋಗಿಗಳಿಗೆ ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು, ಅವ್ರ ಮೆಡಿಸಿನ್ ವ್ಯವಸ್ಥೆ ಆಗಿರ್ಬೋದು, ಅನೇಕ ರೀತಿ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆಗಿ ಎಲ್ಲರೂ ಕೂಡ ಮನೇಲಿದ್ರು. ಆದರೆ ನಮ್ಮ ತಂಡ ಆ ಥರ ಅಲ್ಲ. ಏನೋ ಒಂದು ಗ್ರೂಪ್ ಏನಿದೆ, ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಿನಲ್ಲಿ ಎಲ್ಲಿ ನೀಡಿ ಇದೆ, ಯಾರಿಗೆ ಅವಶ್ಯಕತೆ ಇದೆ, ಅದನ್ನೆಲ್ಲ ನಾವು ಮನಗಂಡು ಆ ಒಂದು ಫುಲ್ಫಿಲ್ ಮಾಡಲಿಕ್ಕೆ ನಮ್ಮ ಒಂದು ಸರ್ವಕನಸು ತಂಡ ಸದಾಕಾಲ ನಾವು ನಿಂತಿದ್ದೋ. ಅದೇ ರೀತಿಯಲ್ಲಿ ಬಿಲಿಗ್ರಾಮ್ ಒಂದು ಮಾತು ಹೇಳ್ತಾರೆ, ದೇವರು ನಮಗೆ 2 ಕೈಗಳನ್ನು ಕೊಟ್ಟಿದ್ದಾರೆ, ಒಂದು ಪಡೆಯುವುದಕ್ಕೆ, ಇನ್ನೊಂದು ಕೊಡುವುದಕ್ಕೆ. ಅದೇ ರೀತಿಯಲ್ಲಿ ನಮ್ಮ ತಂಡದಲ್ಲಿ ಇರುವಂತಹ ಏನು ಅನೇಕ ಜಿಲ್ಲೆಯ ಅನೇಕ ಡಿಸ್ಟಿಕ್ಕಿಂದ ಬಂದು ಬೆಂಗಳೂರಲ್ಲಿ ನಾವು ಕೆಲಸಗಳನ್ನ ಮಾಡ್ತಿದ್ದೀವಿ. ಆದರೆ ತಂಡವಾಗಿ ನಮ್ಮ ಏನು ಒಂದು ಸ್ಯಾಲ್ರಿ ಏನು ಬರುತ್ತೆ, ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಇಲ್ಲಿ ಯಾರನ್ನೂ ಕೂಡ ನಾವು ಫೋರ್ಸ್ ಮಾಡಿ ನೀವು ಅಷ್ಟೇ ಕೊಡಿ ಇಷ್ಟೇ ಕೊಡು ಅಂತ ಯಾರು ಕೂಡ ನಾವು ಫೋರ್ಸ್ ಮಾಡ್ತಿಲ್ಲ. ತಂಡವಾಗಿ ಸ್ವ ಇಚ್ಛೆಯಿಂದ ಅವ್ರು ಏನು ಕೊಡ್ತಾರೆ ಆ ಒಂದು ಕಾಂಟ್ರಿಬ್ಯೂಷನಿಂದ ಪ್ರತಿ ಮಂತು ಯಾವತ್ತೂ ಕೂಡ ನಮ್ಮದು ಸರ್ವಕನಸು ಟೀಮ್ ಏನು 7 ವರ್ಷದಿಂದ ಸ್ಟಾರ್ಟ್ ಆಗಿದೆ, 1 ತಿಂಗಳು ಕೂಡ ಸ್ಟಾಪ್ ಆಗದೆ ಎಲ್ಲ ಮಂತು ಕೂಡ ನಾವು ಒಂದೊಂದು ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್ವಕನಸು ಟೀಮ್ನಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ಆ್ಯಕ್ಚುಲಿ ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲಿ ಇವ್ರು ಹೇಳಿದಾಗೆ 2015 ಅಕ್ಟೋಬರ್ನಲ್ಲಿ ಸರ್ವಕನಸು ಶುರು ಆಗಿದ್ದು ಹೌದು. ಆದರೆ ಇದನ್ನು ಹೋಗ್ತಾ ಮಧ್ಯದಲ್ಲಿ ನಾನು 2017 or 18 ಜಾಯ್ನ್ ಆಗಿರ್ತೀನಿ. ಸೊ ಈಗ ನಾನು ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದಾಗೆ 3 ಜನ ಸ್ನೇಹಿತರು ಯಾವುದೋ ಒಂದು ಆಶ್ರಮದಲ್ಲಿ ಹೋದರು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು, ಅವರಲ್ಲಿ ಒಂದು ನಗುನ ನೋಡಿದ್ರು. ಆ ನಗು ಇವ್ರಿಗೆ ಮುಂದೆ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದಾದ್ವಿ ಅಂತ ಹೇಳಿದ್ರು. ಸೊ ಅಲ್ಲಿ ಅವ್ರಿಗೆ ಇನ್ಸ್ಪಿರೇಷನ್ ಅಂತ ಹೇಳಿ ಸಿಕ್ಕಿದ್ದು ಆ ಮಕ್ಕಳಲ್ಲಿರುವಂತಹ ಆ ನಗು ಎಷ್ಟರ ಮಟ್ಟಿಗೆ ನಮ್ಮಲ್ಲಿರುವಂಥ ಒಂದು ಎಫರ್ಟು ಅವ್ರಿಗೆ ಹೋಗಿ ಆ ಎಫರ್ಟು ಆ ಮಕ್ಕಳಲ್ಲಿರೋ ಸ್ಮೈಲ್ ಆಗಿ ಹೇಗೆ ಬದಲಾಗುತ್ತೆ ಅಂತ ಎಷ್ಟು ಜನಕ್ಕೆ ಅಶ್ಯೂರೆನ್ಸ್ ಇರುತ್ತೆ ಅಲ್ವಾ. ಸೊ ಹಾಗೆಯೇ ನಾನು ಸರ್ಚ್ ಮಾಡ್ತಿರುವಾಗ ಯಾರಿಗೆ ಯಾವ ರೀತಿ ಹೆಲ್ಪ್ ಮಾಡೋದು, ಆ ರೀತಿ ಒಂದು ಒಳ್ಳೆ ಕೆಲಸದಲ್ಲಿ ನಾನು ಹೇಗೆ ಭಾಗಿಯಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಕೆಲವೊಂದು ಕಡೆ ನೀವು ನೋಡಿದಾಗೆ ಡೊನೇಷನ್ ಕೇಳ್ತಾರೆ, ಫಂಡ್ ತಗೊಳ್ತಾರೆ.